ಬಿಡದಿ ಕಡೆ ಎಲ್ಲರ ಗಮನ. ಬಿಡದಿಯಲ್ಲಿ ರೈತರ ಪ್ರತಿಭಟನೆಯನ್ನ ಬೆಂಬಲಿಸೋದಕ್ಕೋಸ್ಕರ ಬಿಜೆಪಿ ಇವತ್ತು ತಮ್ಮ ಕಾರ್ಯಕರ್ತರ ಜೊತೆ ಹಿರಿಯ ಕಿರಿಯ ನಾಯಕರ ಜೊತೆ ಅಲ್ಲಿ ಜಮಾಯಿಸಿಬಿಟ್ಟಿತ್ತು. ಬನ್ನಿ ಅಲ್ಲಿ ಏನೇನಾಯ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಇಷ್ಟು ಜನ ಬಿಜೆಪಿಯ ನಾಯಕರುಗಳು ಅಲ್ಲಿ ಸೇರಿದ್ರು. ಇಂಥ ಸಮಯದಲ್ಲಿ ನೀವೀಗ ಚಿತ್ರದಲ್ಲಿ ನೋಡ್ತಾ ಇರೋದು ಹಳೆಯ ಬಿಜೆಪಿ ನಾಯಕರುಗಳೆಲ್ಲ ಹಿಂದಿನ ಸಾಲಿನಲ್ಲೂ ಮತ್ತು ಎಳೆಯ ನಾಯಕರೆಲ್ಲ ಮುಂದಿನ ಸಾಲಿನಲ್ಲೂ ಕೂತ್ಕೊಂಡಿದ್ದಾರೆ. ಅವರೆಲ್ಲ ಇಲ್ಲಿ ಸೇರಿರೋದು ಯಾತಕ್ಕೆ ಅಂತಂದ್ರೆ ಕಾಂಗ್ರೆಸ್ ತೆಗೆದುಕೊಂಡಿರುವಂತಹ ಬಿಡದಿ ಟೌನ್ಶಿಪ್ ನಿರ್ಮಾಣವನ್ನ ವಿರೋಧಿಸೋದಕ್ಕೆ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ತಲುಪುತ್ತೋ ಏನೋ ಗೊತ್ತಿಲ್ಲ. ಜನರ ಹಿತ ಕಾಪಾಡ್ತೀವಿ, ರೈತರ ಹಿತ ಕಾಪಾಡ್ತೀವಿ ಅಂತ ಜೆಡಿಎಸ್ ಮುನ್ನುಗ್ತಾ ಇರೋವಾಗ ನಾವು ಯಾವ್ದ್ರಲ್ಲೂ ಹಿಂದೆ ಬಿದ್ದಿಲ್ಲ ಅಂತ ಹೇಳಿ ಈಗ ಯಡಿಯೂರಪ್ಪನವರು ತಮ್ಮ ಸಂತಾನಗಳನ್ನೆಲ್ಲ ಕರ್ಕೊಂಡು ಇಲ್ಲಿ ಸೇರಿದ್ದಾರೆ. ಬನ್ನಿ ಯಡಿಯೂರಪ್ಪನವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮಾನ್ಯ ಯಡಿಯೂರಪ್ಪನವರೇ, ಇಷ್ಟು ದಿನ ಆಯ್ತು ಬಿಡದಿಯ ಎಲ್ಲ ಈ ಚಟುವಟಿಕೆಗಳನ್ನ ನೋಡ್ತಾ ಇದ್ದೀರಿ. ಈ ರೀತಿ ಇವತ್ತು ದಿಢೀರ್ ನೀವು ಪ್ರತಿಭಟನೆಗೆ ಕೂತಿರೋದ್ರ ಹಿಂದೆ ಸ್ಫೂರ್ತಿ ಯಾರು ಅಂತ? ನೋಡಿ, ಇದಕ್ಕೆ ಸ್ಫೂರ್ತಿ ಯಾರು ಬೇಕಾಗಿಲ್ಲ. ನಾವು ನಮ್ಮ ಕಾರ್ಯಕರ್ತರ ಜೊತೆ ಸೇರ್ಕೊಂಡು ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅದು ಸರಿ ಯಡಿಯೂರಪ್ಪನವರೇ, ಇದರ ನೋಟಿಫಿಕೇಶನ್ ಏನಿದೆಯಲ್ಲ ಅದನ್ನ ನಿಮ್ಮ ಸರ್ಕಾರ ಅಂದ್ರೆ ನೀವು ಮತ್ತೆ ಕುಮಾರಸ್ವಾಮಿ ಅವರ ಜಂಟಿ ಸರ್ಕಾರದಲ್ಲೇ ಅಲ್ವೇ ಮಾಡಿದ್ದು? ಆವತ್ತಿಗೆ ನಾವು ನೋಟಿಫಿಕೇಶನ್ ಮಾಡಿದ್ದು ನಿಜ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ರೈತರ ಹಿತವನ್ನ ಗಮನದಲ್ಲಿಟ್ಕೊಂಡು ನಾವು ಆ ಕಾರ್ಯವನ್ನು ಅಲ್ಲಿಗೆ ಬಿಟ್ಟಿದ್ವಿ. ಕಾರ್ಯವನ್ನು ಅಲ್ಲಿಗೆ ಏನು ಬಿಟ್ಟಿದ್ರಿ? ನಿಮ್ಮ ಸರ್ಕಾರ ಬಿದ್ದೋಯ್ತು, ಹಾಗಾಗಿ ನೀವು ಯಾವುದನ್ನು ಮುಂದುವರ್ಸಕ್ಕಾಗಲಿಲ್ಲ. ಒಂದು ನಿಮಿಷ ದಯಮಾಡಿ ನನ್ನ ಮಾತು ಕೇಳಿ. ಎರಡನೇ ಬಾರಿಗೆ ನಾವು ಮುಖ್ಯಮಂತ್ರಿಗಳಾದಾಗ ಅದನ್ನ ಮುಂದುವರಿಸಬೇಕು ಅಥವಾ ಬಿಡಬೇಕು ಅನ್ನೋದ್ರ ಬಗ್ಗೆ ಕಠಿಣವಾದ ನಿರ್ಧಾರ ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಎಲ್ಲ ಅವಕಾಶವೂ ನಮಗಿತ್ತು. ಅಯ್ಯೋ, ಆದರೆ ಹಾಗಾಗ್ಲಿಲ್ವೇ? ಎಲ್ಲ ಉಲ್ಟಾ ಬಿದ್ದೋಯ್ತಲ್ಲ. ಅದೇನೇ ಇರಲಿ, ಈಗ ನಾವು ನಮ್ಮ ಕಾರ್ಯಕರ್ತರು, ನಾವು ಹಿರಿಯರು ಕಿರಿಯರು ಎಲ್ಲ ಸೇರಿಕೊಂಡು ಈ ಒಂದು ನಿರ್ಧಾರದ ವಿರುದ್ಧ ಪ್ರತಿಭಟನೆಯನ್ನು ಉಗ್ರವಾಗಿ ಮುನ್ನಡೆಸ್ತೀವಿ. ರೈತರ ಹಿತ ಕಾಪಾಡೋದ್ರಲ್ಲಿ ಬಿಜೆಪಿ ಸರ್ಕಾರ ಯಾವತ್ತೂ ಹಿಂದೆ ಬೀಳೋದಿಲ್ಲ. ಆಯ್ತು ಬಿಡಿ ಯಡಿಯೂರಪ್ಪನವ್ರೆ. ನೋಡಿದ್ರಲ್ಲ ಯಡಿಯೂರಪ್ಪನವ್ರ ಮಾತು. ಮತ್ತೆ ಮೈತ್ರಿ ಸರ್ಕಾರವನ್ನ ವಿಧಾನಸೌಧದ ಆಚೆಗೆ ಕಟ್ಟೋ ಎಲ್ಲ ಗುಮಾನಿಗಳು ಎಲ್ಲರ ಕಣ್ಣಿಗೂ ಬೀಳ್ತಾ ಇದೆ. ಮುಂದೆ ಇದು ಯಾವ ರೀತಿ ಹೋಗುತ್ತೆ ಅಂತ ನಮ್ಮ ಕ್ಯಾಮ್ರಾಮೆನ್ನು ಮತ್ತು ರಿಪೋರ್ಟರ್ಗಳು ನಿಮ್ಮ ಮುಂದೆ ತರ್ತಾರೆ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.